ಸೊ ಹೇಗಿದೆ ನೋಡಿ ಈ ಎರಡು ಬಣಗಳ ಕಾದಾಟ. ಒಂದ್ ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಣ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದೆ. ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಬಣ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ಸೀನಿಯರ್ಸ್ ಎಲ್ಲ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹಾಗಾದ್ರೆ ಏನ್ ಸಿಗತ್ತೆ? ಇಡೀ ಕಾದಾಟದಲ್ಲಿ ಸೋತು ಸುಣ್ಣವಾಗ್ತಾರಾ ಅಥವಾ ಹಂಗೆಲ್ಲ ಸೋತು ಸುಣ್ಣಾಗೋಕೆ ಸಾಧ್ಯನೇ ಇಲ್ಲ, ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ಮುಂದಡಿ ಇಡ್ತಾ ಇದ್ದಾರ? ಡಿಕೆ ಶಿವಕುಮಾರ್ ಅಸಲಿ ಆಟ ಈಗ ಶುರುವಾಗುತ್ತೆ. ಏನೋ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತಲ್ಲ, ಅದ್ರ ನಂತರ ಏನಾಗುತ್ತೆ ಅನ್ನೋದು ಅಸಲಿ ಆಟ ಏನು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ ಅಂತ ರಾಜಕೀಯ ತಜ್ಞರುಗಳು ಹೇಳ್ತಾ ಇದ್ದಾರೆ. ಸೊ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪವರ್ ಗೇಮ್ನ ಮೆಗಾ ಕವರೇಜ್ ವೀಕ್ಷಕರೇ ಪ್ರತಿದಿನ ನಾವು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನೋಡಿ ಏನೇನು ನಡೀತಾ ಇದೆ ಅಂತ. ಎರಡು ಬಣಗಳಲ್ಲಿ ಈಗ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗೋದು ಅಂತಾಗಿದ್ರೆ ಎಲ್ಲರೂ ಸೈಲೆಂಟ್ ಆಗಿ ಸುಮ್ಮನೆ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡಬೇಕಾಗಿತ್ತು. ಆದ್ರೆ ಆಗ್ತಾ ಇರೋದೇನು ಅಂತ ನೋಡಿದ್ರೆ ದೆಹಲಿ ದಂಡಯಾತ್ರೆ ನಡೀತಾ ಇದೆ, ಎರಡೂ ಕಡೆಯಿಂದ ಮೀಟಿಂಗ್ಗಳು ನಡೀತಾ ಇದೆ. ಸೊ ಡಿಕೆಶಿ ಬಣದಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡಿದ್ರೆ ಅವರು ಯಾರು ಸುಮ್ಮನೆ ಇಲ್ಲ, ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೇನೆ ಇವತ್ತು ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಹಾಗೂ ರಣದೀಪ್ ಸೊ ಹೇಗಿದೆ ನೋಡಿ ಈ ಎರಡು ಬಣಗಳ ಕಾದಾಟ. ಒಂದ್ ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಣ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದೆ. ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಬಣ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ಸೀನಿಯರ್ಸ್ ಎಲ್ಲ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹಾಗಾದ್ರೆ ಏನ್ ಸಿಗತ್ತೆ? ಇಡೀ ಕಾದಾಟದಲ್ಲಿ ಸೋತು ಸುಣ್ಣವಾಗ್ತಾರಾ ಅಥವಾ ಹಂಗೆಲ್ಲ ಸೋತು ಸುಣ್ಣಾಗೋಕೆ ಸಾಧ್ಯನೇ ಇಲ್ಲ, ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ಮುಂದಡಿ ಇಡ್ತಾ ಇದ್ದಾರ? ಡಿಕೆ ಶಿವಕುಮಾರ್ ಅಸಲಿ ಆಟ ಈಗ ಶುರುವಾಗುತ್ತೆ. ಏನೋ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತಲ್ಲ, ಅದ್ರ ನಂತರ ಏನಾಗುತ್ತೆ ಅನ್ನೋದು ಅಸಲಿ ಆಟ ಏನು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ ಅಂತ ರಾಜಕೀಯ ತಜ್ಞರುಗಳು ಹೇಳ್ತಾ ಇದ್ದಾರೆ. ಸೊ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪವರ್ ಗೇಮ್ನ ಮೆಗಾ ಕವರೇಜ್ ವೀಕ್ಷಕರೇ ಪ್ರತಿದಿನ ನಾವು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನೋಡಿ ಏನೇನು ನಡೀತಾ ಇದೆ ಅಂತ. ಎರಡು ಬಣಗಳಲ್ಲಿ ಈಗ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗೋದು ಅಂತಾಗಿದ್ರೆ ಎಲ್ಲರೂ ಸೈಲೆಂಟ್ ಆಗಿ ಸುಮ್ಮನೆ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡಬೇಕಾಗಿತ್ತು. ಆದ್ರೆ ಆಗ್ತಾ ಇರೋದೇನು ಅಂತ ನೋಡಿದ್ರೆ ದೆಹಲಿ ದಂಡಯಾತ್ರೆ ನಡೀತಾ ಇದೆ, ಎರಡೂ ಕಡೆಯಿಂದ ಮೀಟಿಂಗ್ಗಳು ನಡೀತಾ ಇದೆ. ಸೊ ಡಿಕೆಶಿ ಬಣದಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡಿದ್ರೆ ಅವರು ಯಾರು ಸುಮ್ಮನೆ ಇಲ್ಲ, ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೇನೆ ಇವತ್ತು ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಹಾಗೂ ರಣದೀಪ್ ಸೊ ಹೇಗಿದೆ ನೋಡಿ ಈ ಎರಡು ಬಣಗಳ ಕಾದಾಟ. ಒಂದ್ ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಣ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದೆ. ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಬಣ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ಸೀನಿಯರ್ಸ್ ಎಲ್ಲ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ.
ಡಿಕೆ ಶಿವಕುಮಾರ್ಗೆ ಹಾಗಾದ್ರೆ ಏನ್ ಸಿಗತ್ತೆ? ಇಡೀ ಕಾದಾಟದಲ್ಲಿ ಸೋತು ಸುಣ್ಣವಾಗ್ತಾರಾ ಅಥವಾ ಹಂಗೆಲ್ಲ ಸೋತು ಸುಣ್ಣಾಗೋಕೆ ಸಾಧ್ಯನೇ ಇಲ್ಲ, ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ಮುಂದಡಿ ಇಡ್ತಾ ಇದ್ದಾರಾ? ಡಿಕೆ ಶಿವಕುಮಾರ್ ಅಸಲಿ ಆಟ ಈಗ ಶುರುವಾಗುತ್ತೆ. ಏನೋ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತಲ್ಲ, ಅದ್ರ ನಂತರ ಏನಾಗುತ್ತೆ ಅನ್ನೋದು ಅಸಲಿ ಆಟ ಏನು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ ಅಂತ ರಾಜಕೀಯ ತಜ್ಞರುಗಳು ಹೇಳ್ತಾ ಇದ್ದಾರೆ. ಸೊ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪವರ್ ಗೇಮ್ನ ಮೆಗಾ ಕವರೇಜ್ ವೀಕ್ಷಕರೇ ಪ್ರತಿದಿನ ನಾವು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನೋಡಿ ಏನೇನು ನಡೀತಾ ಇದೆ ಅಂತ. ಎರಡು ಬಣಗಳಲ್ಲಿ ಈಗ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗೋದು ಅಂತಾಗಿದ್ರೆ ಎಲ್ಲರೂ ಸೈಲೆಂಟ್ ಆಗಿ ಸುಮ್ಮನೆ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡಬೇಕಾಗಿತ್ತು. ಆದ್ರೆ ಆಗ್ತಾ ಇರೋದೇನು ಅಂತ ನೋಡಿದ್ರೆ ದೆಹಲಿ ದಂಡಯಾತ್ರೆ ನಡೀತಾ ಇದೆ, ಎರಡೂ ಕಡೆಯಿಂದ ಮೀಟಿಂಗ್ಗಳು ನಡೀತಾ ಇದೆ. ಸೊ ಡಿಕೆಶಿ ಬಣದಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡಿದ್ರೆ ಅವರು ಯಾರು ಸುಮ್ಮನೆ ಇಲ್ಲ, ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೇನೆ ಇವತ್ತು ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಹಾಗೂ ರಣದೀಪ್ ಸೊ ಹೇಗಿದೆ ನೋಡಿ ಈ ಎರಡು ಬಣಗಳ ಕಾದಾಟ. ಒಂದ್ ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಣ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದೆ, ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಬಣ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ಸೀನಿಯರ್ಸ್ ಎಲ್ಲ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹಾಗಾದ್ರೆ ಏನ್ ಸಿಗತ್ತೆ? ಇಡೀ ಕಾದಾಟದಲ್ಲಿ ಸೋತು ಸುಣ್ಣವಾಗ್ತಾರಾ ಅಥವಾ ಹಂಗೆಲ್ಲ ಸೋತು ಸುಣ್ಣಾಗೋಕೆ ಸಾಧ್ಯನೇ ಇಲ್ಲ, ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ಮುಂದಡಿ ಇಡ್ತಾ ಇದ್ದಾರಾ? ಡಿಕೆ ಶಿವಕುಮಾರ್ ಅಸಲಿ ಆಟ ಈಗ ಶುರುವಾಗುತ್ತೆ. ಏನೋ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತಲ್ಲ, ಅದ್ರ ನಂತರ ಏನಾಗುತ್ತೆ ಅನ್ನೋದು ಅಸಲಿ ಆಟ ಏನು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ ಅಂತ ರಾಜಕೀಯ ತಜ್ಞರುಗಳು ಹೇಳ್ತಾ ಇದ್ದಾರೆ. ಸೊ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪವರ್ ಗೇಮ್ನ ಮೆಗಾ ಕವರೇಜ್ ವೀಕ್ಷಕರೇ ಪ್ರತಿದಿನ ನಾವು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನೋಡಿ ಏನೇನು ನಡೀತಾ ಇದೆ ಅಂತ. ಎರಡು ಬಣಗಳಲ್ಲಿ ಈಗ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗೋದು ಅಂತಾಗಿದ್ರೆ ಎಲ್ಲರೂ ಸೈಲೆಂಟ್ ಆಗಿ ಸುಮ್ಮನೆ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡಬೇಕಾಗಿತ್ತು. ಆದ್ರೆ ಆಗ್ತಾ ಇರೋದೇನು ಅಂತ ನೋಡಿದ್ರೆ ದೆಹಲಿ ದಂಡಯಾತ್ರೆ ನಡೀತಾ ಇದೆ, ಎರಡೂ ಕಡೆಯಿಂದ ಮೀಟಿಂಗ್ಗಳು ನಡೀತಾ ಇದೆ. ಸೊ ಡಿಕೆಶಿ ಬಣದಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡಿದ್ರೆ ಅವರು ಯಾರು ಸುಮ್ಮನೆ ಇಲ್ಲ, ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೇನೆ ಇವತ್ತು ಕೆಸಿ ವೇಣುಗೋಪಾಲ್ ಅವರನ್ನು ಕೂಡ ಹಾಗೂ ರಣದೀಪ್